ಇನ್ನು ಜಾತಿ ಜನಗಣತಿಯ ವರದಿ ಕಿಚ್ಚು ರಾಜ್ಯ ರಾಜಕಾರಣದಲ್ಲಿ ತಲ್ಲಣವನ್ನು ಮೂಡಿಸಿದೆ. ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಒಕ್ಕಲಿಗ ವೀರಶೈವ ಲಿಂಗಾಯತ ಶಾಸಕರ ಅಸಮಾಧಾನ ತಾಂಡವ ಮಾಡ್ತಾ ಇದೆ. ಇತ್ತ ಇಡೀ ದೇಶಕ್ಕೆ ಒಂದು ಮಾದರಿಯ ತೀರ್ಮಾನ ಆಗಲಿದೆ ಅಂತ ಸಿಎಂ ಆಪ್ತರು ಹೇಳ್ತಾ ಇದ್ದಾರೆ. ಇದು ಇಡೀ ದೇಶಕ್ಕೆ ಮಾದರಿಯಾಗುತ್ತೆ, ಕರ್ನಾಟಕದ ಮಾದರಿಯಾಗುತ್ತೆ ಅನ್ನೋ ವಿಶ್ವಾಸ ಸಿಎಂ ಆಪ್ತ ಬಳಗದಲ್ಲಿ ಇದ್ದೇ ಇದೆ. ಹಾಗಾದರೆ ರಾಜ್ಯ ರಾಜಕೀಯದಲ್ಲಿ ಈ ಜಾತಿ ಗಣತಿ ವಿಚಾರದಲ್ಲಿ ಇನ್ನೂ ಕೂಡ ಯಾವ ಸ್ವರೂಪದ ತಿಕ್ಕಾಟ ಮುಂದುವರೆದಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀವಿ. ಕುರ್ಚಿ ಕದನ ತಾರಕಕ್ಕೇರಿದ್ದ ಸಮಯದಲ್ಲಿ ಅಹಿಂದ ನಾಯಕ ಸಿಎಂ ಸಿದ್ದರಾಮಯ್ಯ ಉರುಳಿಸಿರುವ ಜಾತಿ ಗಣತಿ ದಾಳ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿಬಿಟ್ಟಿದೆ. ಅಹಿಂದ ಶಾಸಕರಿಗೆ ಇದು ಉತ್ಸಾಹ ತುಂಬಿದ್ರೆ ವಿರೋಧಿಗಳಿಗೆ ನುಂಗಲಾರದ ತುತ್ತಾಗಿದೆ. ಸ್ವಪಕ್ಷೀಯರ ಸಂಕಟ ಒಳಗೊಳಗೆ ಕೊತ. ಜಾತಿ ಗಣತಿ ವರದಿ ಕೆಲ ಸಮುದಾಯದ ಸ್ವಪಕ್ಷೀಯ ಸಚಿವರಿಗೆ ನುಂಗಲಾರದ ತುತ್ತಾಗಿದೆ. ಒಂದೆಡೆ ಹೈಕಮಾಂಡ್ ಆದೇಶ ಪಾಲಿಸಬೇಕು, ಮತ್ತೊಂದೆಡೆ ಸಮುದಾಯದ ಹಿತ ಕಾಯಬೇಕಾದ ಅನಿವಾರ್ಯತೆ ಎದುರಾಗಿದೆ. ಹೀಗಾಗಿ ಕೆಲ ಸಚಿವರು ಸೈಲೆಂಟ್ ಆಗಿದ್ರೆ ಒಕ್ಕಲಿಗ ವೀರಶೈವ ಲಿಂಗಾಯತ ಶಾಸಕರು ಮಾತ್ರ ಅಸಮಾಧಾನ ತೋಡಿಕೊಳ್ತಿದ್ದಾರೆ. ಈ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾದ ಮಂಡ್ಯ ಶಾಸಕ ಗಣಿಗ ರವಿ ಕೆಲ ಹೊತ್ತು ಜಾತಿ ಗಣತಿ ವರದಿ ಬಗ್ಗೆ ಚರ್ಚೆ ನಡೆಸಿದ್ರು. ಬಳಿಕ ಮಾತನಾಡಿ ಇಲ್ಲ ಎನ್ನುತ್ತಲೇ ಅಸಮಾಧಾನ ಹೊರಹಾಕಿದ್ರು. ಮತ್ತೊಂದೆಡೆ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಗೊಂದಲವಿರೋ ಬಗ್ಗೆ ಒಪ್ಪಿಕೊಂಡ್ರು. ನಾನು ಹೇಳೋದು, ನಾವು ಯಾವುದೇ ಬೇರೆ ಸಮಾಜದ ಮೇಲೆ ಮಾತಾಡ್ತಾ ಇಲ್ಲ. ಅವ್ರು ಕಡಿಮೆ ಇದ್ದಾರೆ, ಅವ್ರನ್ನ ಜಾಸ್ತಿ ತೋರಿಸಿದ್ದಾರೆ, ಇವ್ರದ್ದು ಕಡಿಮೆ ಇದ್ದಾರೆ, ಇವ್ರು ಜಾಸ್ತಿ ತೋರಿಸಿದ್ದಾರೆ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಒಕ್ಕಲಿಗರು 1 ಕೋಟಿಗಿಂತ ಜಾಸ್ತಿ ಇದ್ದಾರೆ, ಕಡಿಮೆ ಬಂದಿದೆ ಅಂತ. ಅದಕ್ಕೆ ರೆಕ್ಟಿಫೈ ಏನು, ನಿಂದು ಇಷ್ಟೇ ಅಂತ ಹೇಳೋದಕ್ಕೆ ನೀವು ಇಷ್ಟೇ ಇರೋದು ಅನ್ನೋದನ್ನ ಮಾರ್ಕೆಟಲ್ಲಿ ಜನರ ಮುಂದೆ ಇಟ್ಟುಬಿಡಿ. ಯಾಕಂದ್ರೆ ಕೆಲವು ಕಡೆ ಅಸಮಾಧಾನ ಇದೆ, ಕೆಲವರು ಓಕೆ ಆಗ್ಬೋದು ಅಂತ ಇದ್ದಾರೆ. ಈ 2 ಪ್ರಬಲವಾದಂತಹ ಜಾತಿಯಲ್ಲಿ ಸ್ವಲ್ಪ ಗೊಂದಲಗಳು ಇರೋದು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಮ್ಮ ಮಂತ್ರಿಗಳು ಕೆಲವರು ಹೇಳ್ತಾ ಇದ್ದಾರೆ ಸ್ವಲ್ಪ ದಿನ ಮುಂದೆ ಹಾಕೊಳ್ಬೇಕು ಅಂತಲೂ ಹೇಳ್ತಾ ಇದ್ದಾರೆ. ನನ್ನ ಅನಿಸಿಕೆ ಪ್ರಕಾರ ಗೊಂದಲ ಏನಿದೆ ಸರಿಪಡಿಸೋ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಶಾಸಕಾಂಗ ಸಭೆ ಕರೆದು ನಿರ್ಧಾರವನ್ನು ತೆಗೆದುಕೊಳ್ಳಕ್ಕೆ ಅವಕಾಶ ಕೊಡಬೇಕು, ಚರ್ಚೆ ಮಾಡಕ್ಕೆ ಅವಕಾಶ ಕೊಡಬೇಕಾದ್ರೆ ಕೇಳ್ಕೊಳ್ಬೋದು. ಇನ್ನು ಜಾತಿ ಗಣತಿ ವಿಚಾರದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಸ್ವಪಕ್ಷೀಯ ನಾಯಕರಲ್ಲೇ ಜಾತಿ ಗಣತಿ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇದ್ದಂತೆ ಕಾಣುತ್ತಿದೆ. ಸ್ಪೆಷಲ್ ಕ್ಯಾಬಿನೆಟ್ನಲ್ಲಿ ಸಚಿವ ಎಂಬಿ ಪಾಟೀಲ್ ಹಾಗೂ ಸಚಿವ ಶಿವಾನಂದ ಪಾಟೀಲ್ ಮಧ್ಯೆ ನಡೆದ ಜಟಾಪಟಿಯನ್ನ ಇಬ್ಬರು ಒಪ್ಪಿಕೊಂಡಿದ್ದಾರೆ. ಇದೊಂದು ಸಣ್ಣ ಸ್ಪಾರ್ಕ್ ಅಂತ ಎಂಬಿ ಪಾಟೀಲ್ ಹೇಳಿದ್ರೆ, ವಾಗ್ವಾದ ಅಲ್ಲ, ಇರೋದನ್ನ ಹೇಳಿದ್ದೀನಿ ಅಂತ ಶಿವಾನಂದ ಪಾಟೀಲ್ ಸಮಜಾಯಿಷಿ ಕೊಟ್ಟಿದ್ದಾರೆ. ಒಂದು ಸಣ್ಣ ಸ್ಪಾರ್ಕು. ಅವರು ಶಿವಾನಂದ ಪಾಟೀಲ್ ಹೇಳುವಾಗ ಇದು ಹಿಂದೆ ಲಿಂಗಾಯತ ಹೋರಾಟ ನಡೆದಾಗ ಹಿಂಗೆ 2018ರಾಗ ನಮಗೆ ಸ್ವಲ್ಪ ಪೆಟ್ಟು ಬಿತ್ತು ಅಂತ ಹೇಳಿದರು. ಮುಖ್ಯಮಂತ್ರಿಗಳು ತತ್ಕ್ಷಣ ಹೇಳಿದರು ಅದೆಲ್ಲ ಆಗಿಲ್ಲಪ್ಪ, ಹಂಗಿದ್ರೆ ಎಂಬಿ ಪಾಟೀಲ್ ಯಾಕೆ ದೊಡ್ಡ ಲೀಡರ್ ಬರ್ತಿದ್ರು ಅಂತ ಹೇಳಿದ್ರು. ಏನು ಆಗೋದಲ್ಲ, ನೀವು ಕೂಡ ಅಲ್ಲಿ ಮಾತೆತ್ತಿದ್ರಿ, ಇಲ್ಲ ಆ ಥರದ್ದು ವಾಗ್ವಾದ ಅಲ್ಲ ಅದು. ನಮ್ಮ ಸರ್ಕಾರ ಯಾವುದೇ ಒಂದು ನಿಲುವು ತಗೊಳ್ಬೇಕಾದ್ರೆ ಹಿಂದಿನ ಘಟನೆ ಮುಂದಾಗ್ತಕ್ಕಂಥ ವಿಚಾರಗಳ ಬಗ್ಗೆ ಮೆಲುಕು ಹಾಕ್ತಕ್ಕಂಥದ್ದು ಸ್ವಾಭಾವಿಕ. ನಾನು ಒಂದು ಹೇಳಿರ್ಬೋದು, ಅವರು ಒಂದು ಹೇಳಬೇಕಾಗ್ತದೆ, ಮತ್ತೊಬ್ಬರ ಅಭಿಪ್ರಾಯ ಹೇಳ್ತಾರೆ. ಅದು ಆಂತರಿಕ ವಿಚಾರಗಳು ಅಷ್ಟೇ. ಈ ಮಧ್ಯೆ ತುಮಕೂರಲ್ಲಿ ನಡೆದ ಕುರುಬರ ಸಾಂಸ್ಕೃತಿಕ ಸಮಾವೇಶದಲ್ಲಿ ಸಿಎಂ ಸಮ್ಮುಖದಲ್ಲೇ ಪರೋಕ್ಷವಾಗಿ ಜಾತಿ ಗಣತಿ ವರದಿ ಪ್ರಸ್ತಾಪಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಬಡವರ ಬಗ್ಗೆ ಅರ್ಥ ಮಾಡಿಕೊಂಡಿರೋದು ಸಿದ್ದರಾಮಯ್ಯ ಮಾತ್ರ. ಕರ್ನಾಟಕದ ರಾಜಕಾರಣ ಹೊಸ ದಿಕ್ಕು ಪಡೆದುಕೊಳ್ತಿದೆ, ದೇಶಕ್ಕೆ ಒಂದು ಮಾದರಿ ತೀರ್ಮಾನ ಆಗಲಿದೆ ಎಂದು ಹೇಳಿದ್ದಾರೆ. ಇನ್ನು ರಾಜ್ಯದಲ್ಲಿ ಬೀಸಿರೋ ಜಾತಿ ಗಣತಿ ಸುನಾಮಿ ಸದ್ಯ ಕೇಸರಿ ಪಡೆಯಲ್ಲಿ ಗೊಂದಲ ಸೃಷ್ಟಿಸಿದೆ. ಎಸ್ ಅಂದ್ರೂ ಕಷ್ಟ, ನೋ ಅಂದ್ರೂ ಕಷ್ಟ ಅನ್ನೋ ಪರಿಸ್ಥಿತಿಯಲ್ಲಿ ರಾಜ್ಯ ಬಿಜೆಪಿ ಇದೆ. ಸದ್ಯ ಸರ್ಕಾರದ ನಿರ್ಧಾರ ಪ್ರಕಟವಾಗುವವರೆಗೂ ಯಾವುದೇ ತೀರ್ಮಾನ ಮಾಡಬಾರದು. ಸರ್ಕಾರದ ನಡೆ ನೋಡಿಕೊಂಡು ಮುಂದಿನ ಹೋರಾಟಕ್ಕೆ ವರಿಷ್ಠರ ಸಲಹೆ ಪಡೆದು ಈ ಬಗ್ಗೆ ತೀರ್ಮಾನ ಮಾಡೋಣ ಎಂದು ಕಾಯುತ್ತಿದ್ದಾರೆ. ಈ ಮಧ್ಯೆ ಜಾತಿ ಗಣತಿ ವಿಚಾರದಲ್ಲಿ ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಸೇರಿದಂತೆ ಕೈ ನಾಯಕರ ವಿರುದ್ಧ ಬಿಜೆಪಿಗರು ಗುಟುರು ಹಾಕಿದ್ರು. ಜಾತಿಗಳ ಮಧ್ಯೆ ಕಂದಕವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡ್ತಾ ಇದೆ. ಅವ್ರ ಮಂತ್ರಿಗಳು ಒಪ್ತಾ ಇಲ್ಲ, ಅವ್ರ ಶಾಸಕರು ಒಪ್ತಾ ಇಲ್ಲ. ಆ ಜಾತಿ ಗಣತಿ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಮಹಾ ಅಪರಾಧವನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ಹೇಳಿದಂತ ನಡ್ಕೋತ ಹೋದ್ರ ಸಿದ್ದರಾಮಯ್ಯನವರ ನೀವು ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳು NCP ಹಿಡಿದುಕೊಂಡು ಎಲ್ಲಾ ಪಾರ್ಟಿಗಳು ನೆಗೆದು ಬಿದ್ದೋಗ್ಯಾವ. ಹಂಗ ನಿಮ್ಮ ನೇತೃತ್ವದೊಳಗ ರಾಜಕೀಯವಾಗಿ ನೀವು ನೆಗೆದು ಬಿದ್ದು ಹೋಗ್ತೀರಿ ಸಿದ್ದರಾಮಯ್ಯನವರು. ಇದೇ ತರ ಪುರ್ಸೊತ್ತಿಲ್ದಲೆ ಜನೋತ್ಪಾದನೆ ಮತ್ತು ಭಯೋತ್ಪಾದನೆಯಲ್ಲಿ ತೊಡಗಿದ್ರೆ ಮುಂದೊಂದು ದಿನ ಆಗುತ್ತದು.
ಆಗಲ್ಲ ಅಂತ ಯಾರು ಹೇಳಿದ್ರು? ಜಾತಿ ಗಣತಿ ಎಂಬ ಜ್ವಾಲೆ 3 ಪಕ್ಷಗಳಲ್ಲಿ ತಲ್ಲಣ ಮೂಡಿಸಿದೆ. ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ವರದಿ ಜಾರಿಗೆ ಪಣ ತೊಟ್ಟಂತೆ ಕಾಣಿಸ್ತಿದೆ. ಅತ್ತ ಡಿಸಿಎಂ ಡಿಕೆ ಶಿವಕುಮಾರ್ ವರದಿ ವಿರೋಧಿಸಿದ್ರೆ ಭವಿಷ್ಯಕ್ಕೆ ಪೆಟ್ಟು, ವಿರೋಧಿಸದಿದ್ರೆ ಸಮುದಾಯದ ಆಕ್ರೋಶಕ್ಕೆ ಗುರಿಯಾಗುವ ಆತಂಕ. ಹೀಗಾಗಿ ಡಿಕೆಶಿ ಸೇರಿದಂತೆ ಮೇಲ್ವರ್ಗಗಳ ಸಚಿವರು ಸೈಲೆಂಟ್ ಆಗಿದ್ದಾರೆ. ಮುಂದೆ ಈ ವಿಚಾರ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋ ಕುತೂಹಲ ಸದ್ಯದ್ದು. ಹೆಬ್ಬಾಕ ತಿಮ್ಮೇಗೌಡ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18.